ಹಿಂದೆ ಹೆಂಗಪ್ಪ ಇತ್ತು ಅಂತಂದ್ರೆ ರಾಗಿಗಳಾಗ್ಲಿ ಇಲ್ಲ ಭತ್ತಗಳಾಗ್ಲಿ ಇತ್ತು ಅಂತಂದ್ರೆ ಕಣಗಳು ಹಾಕಕ್ಕೆ ಅಣ್ತಂದಿರು ಮತ್ತೆ ಆ ಕಡೆ ಅವರ ಗದ್ದೆ ಪಕ್ಕ ಇರೋರೆಲ್ಲ ಬಂದು ಈ ತರ ಹಳ್ಳಿಗಳಲ್ಲಿ ಅವ್ರವ್ರು ಅಣ್ತಂದಿರು ಮತ್ತೆ ಮುಯ್ಯಾಳು ಅಂತೆಲ್ಲ ಕರೀತಿದ್ರು. ಆ ಥರದೊಂದು ಫೀಲ್ಡ್ ಇತ್ತು ಅಂತಂದ್ರೆ ತುಂಬಾ ಹಳೆ ಕಾಲದಲ್ಲಿ ತುಂಬಾ ಜನ ಇದು ಮಾಡ್ತಿದ್ದು, ರೆಸ್ಪಾನ್ಸ್ ಮಾಡ್ತಿದ್ದು. ಆ ಥರದೊಂದು ಸೀಸನ್ ಇತ್ತು. ಅಂದ್ರೆ ಇವಾಗ ಏನಪ್ಪ ಅಂತಂದ್ರೆ ಇವಾಗ ನಿಮ್ಮ ಕೆಲಸ ಇದ್ದಾಗ ನಾವು ಬರೋದು, ನಮ್ಮ ಕೆಲಸ ಇದ್ದಾಗ ನೀವು ಬರೋದು, ಈ ಥರದೊಂದು ಅಷ್ಟು ಕಾಲ ಇತ್ತು. ಇವತ್ತಿನ ಕಾಲಘಟ್ಟದಲ್ಲಿ ಏನಪ್ಪ ಅಂತಂದ್ರೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಹಿಂದೆಗಡೆ ಕಣ ಅಂತ ಮಾಡ್ತಿದ್ರು. ಅಂದರೆ ತುಂಬ ಜನಕ್ಕೆ ಇನ್ನೂ ಗೊತ್ತಿಲ್ಲ ಕಣ ಅಂದ್ರೇನು ಮತ್ತು ಕಣ ಅಂದರೆ ಯಾವ ಥರ ಇತ್ತು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಹಳ್ಳಿಗಳ ಕಡೆ ಏನಪ್ಪ ಅಂತಂದರೆ ಭತ್ತ ರಾಗಿ ಆದಾಗ ಅಂತಂದರೆ ಇವಾಗ ಇವತ್ತಿನ ಫೀಲ್ಡಲ್ಲಿ ಏನಪ್ಪ ಅಂದರೆ 10 ಗುಂಟೆ 20 ಗುಂಟೆ ಬೆಳೆಯೋದೇ ಜಾಸ್ತಿ. 10 ಗುಂಟೆ 20 ಗುಂಟೆ ಬೆಳೆಯೋಕ್ಕೆ ಒದ್ದಾಡ್ತಾರೆ ಇವತ್ತಿನ ಕಾಲದಲ್ಲಿ. ಅವತ್ತಿನ ಕಾಲದಲ್ಲಿ ಹೆಂಗಪ್ಪ ಅಂತಂದರೆ 1 ಎಕರೆ 2 ಎಕರೆ ತೋಟ ಮಾಡಿಕೊಂಡು, ಇಲ್ಲ ಅಂತಂದರೆ ಬೇರೆಯವ್ರ ಗದ್ದೆಗಳಿತ್ತು ಅಂತಂದರೆ ಅವ್ರಿಗೆ ವರ್ಷಕ್ಕೆ ಇಷ್ಟು ಅಂತ ಕೊಡ್ತಾರೆ. ಇವತ್ತು ನಡೀತಿದೆ ಅದು, ವರ್ಷಕ್ಕೆ ಇಷ್ಟು ಕೊಡ್ತೀವಿ, ನಿಮ್ಮ ಗದ್ದೆ ನಾವು ಮಾಡ್ಕೊತೀವಿ ಅಂತಂದರೆ. ಮಾಡ್ಕೊಳ್ಳೋದು ಅಂತಂದರೆ ನೀವು ಅದರಲ್ಲಿ ಒಂದು ವರ್ಷ ಏನಾದರೂ ಬೆಳೆ ಬೆಳ್ಕೊಳ್ಳೋದು, ಅವ್ರಿಗೆ ನಿಮ್ಮ ಬೆಳೆದ್ರಲ್ಲಿ ಇಷ್ಟು ಅಂತ ಅಮೌಂಟ್ ಕೊಟ್ಬಿಡೋದೇ ವರ್ಷಕ್ಕೆ ಇಷ್ಟು ಅಂತ ಮಾಡುವಂಥದ್ದು. ಅದರಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಕಣ ಅಂತ ಮಾಡ್ತಿದ್ದು. ಕಣ ಅಂತ ಮಾಡ್ತಿದ್ರಲ್ಲಿ ಏನಪ್ಪ ಅಂತಂದರೆ ಅದನ್ನ ಪೂರ್ತಿಯಾಗಿ ಅಂತಂದರೆ ಈಗ ನೀವು ಭತ್ತ ರಾಗಿ ಏನೇ ಬೆಳೆದಿದ್ರು ಅದನ್ನು ಪೂರ್ತಿಯಾಗಿ ಕಣಕ್ಕೆ ಹಾಕಿ ಅದನ್ನ ಎಲ್ಲನೂ ಒಕ್ಕಣೆ ಮಾಡಿಕೊಂಡು ಮೆದೆಗೆ ಹಾಕೋವರೆಗೂ ಕೊನೆವರೆಗೂ ಅವರು ಅಣ್ಣ ತಮ್ಮದಿರಾಗ್ಬೋದು, ಗದ್ದೆ ಪಕ್ಕದವ್ರು ಆಗ್ಬೋದು, ಎಲ್ಲ ಕೆಲಸ ಮಾಡ್ತಿದ್ರು. ಬಟ್ ಇವತ್ತು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಅದೆಲ್ಲ ಹಿಂದೆಗಡೆ ಹಳ್ಳಿಗಳಲ್ಲೂ ಅದೆಲ್ಲ ನೋಡೋದು ಇವಾಗ ಒಂದು ಸ್ವಲ್ಪ ತುಂಬ ಕಮ್ಮಿ. ಅಂತಂದರೆ ಒಂದು 100ಕ್ಕೆ 20% ನೋಡೋದೇ ಹೆಚ್ಚು ಇವತ್ತಿನ ಕಾಲದಲ್ಲಿ. ಯಾಕಪ್ಪ ಅಂತಂದರೆ ಈ ಥರ ತಾರ್ ರೋಡ್ಗೆ ಹಾಕ್ಬಿಡೋದು ಅಂತಂದರೆ ಇವಾಗೆಲ್ಲ ಜಾಸ್ತಿ ಬೆಳೆಯಿಲ್ವಲ್ಲ, ಒಂದು 20 ಗುಂಟೆ 10 ಗುಂಟೆ ಬೆಳೆಯೋದೇ ಜಾಸ್ತಿ. ಇದನ್ನು ರೋಡ್ಗೆ ಹಾಕೋಬಿಡೋದು, ಒಕ್ಕಣೆ ಮಾಡ್ಕೊಳ್ಳೋದು. ಇವಾಗ ಏನಂತಂದರೆ ಯಾರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು ಮಕ್ಕಳೆಲ್ಲ ಬೆಂಗಳೂರಲ್ಲಿ ಇರ್ತಾರೆ, ಇಲ್ಲಿ ಅಪ್ಪ ಅಮ್ಮ ಎಷ್ಟಿರ್ತಾರೋ ಅಷ್ಟಲ್ಲಿ ಮಾತ್ರ ಮಾಡ್ಕೋತಾರೆ. ಅಂದರೆ ಆಲ್ಮೋಸ್ಟ್ ಕಮ್ಮಿ ಬೆಳೆ ಬೆಳೀತಿರೋದು ಇವಾಗೆಲ್ಲ ಆ ಥರದ್ರಲ್ಲಿ ಫ್ರೆಂಡ್ಸ್.